ಚಿಕ್ಕನಾಯಕನಹಳ್ಳಿ ಪುರಸಭೆಯಲ್ಲಿ ಅಧ್ಯಕ್ಷರೇ ಮುಂದುವರಿಯಲಿ. ಚುನಾವಣೆ ಆಗೋವರೆಗೂ ಆಡಳಿತಾಧಿಕಾರಿ ನೇಮಕ ಬೇಡ. 23 ಸದಸ್ಯರ ಮನವಿ, ಕೋರ್ಟ್ನಿಂದ ತಾತ್ಕಾಲಿಕ ತಡೆಯಾಜ್ಞೆ. ಎಸ್ ವೀಕ್ಷಕರೇ, ಸರ್ಕಾರವು ಎಲ್ಲಾ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಸಲು ತೀರ್ಮಾನಿಸಿತು. ಅದರಂತೆ ಎಲ್ಲಾ ಜಿಲ್ಲೆಗಳಿಗೂ ಆದೇಶವನ್ನ ಹೊರಡಿಸಿತು. ಇತ್ತ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿಯೂ ಪುರಸಭೆಯ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸಬೇಕೆಂದು ಆದೇಶಿಸಿತ್ತು. ಚುನಾವಣೆ ನಡೆಯುವವರೆಗೂ ಆಡಳಿತಾಧಿಕಾರಿಯನ್ನ ನೇಮಕ ಮಾಡಲು ಸರ್ಕಾರ ಮುಂದಾಗಿತ್ತು. ಆದರೆ ಪುರಸಭಾಧಿಕಾರಿಗಳು ಆಡಳಿತಾಧಿಕಾರಿಗಳ ನೇಮಕ ಬೇಡವೆಂದು ಕೋರ್ಟ್ಗೆ ಮೊರೆ ಹೋಗಿದ್ರು. ಇದೀಗ ಕೋರ್ಟ್ ಆಡಳಿತಾಧಿಕಾರಿ ನೇಮಕಕ್ಕೆ ತಾತ್ಕಾಲಿಕ ತಡೆಯಾಜ್ಞೆಯನ್ನ ನೀಡಿದೆ. ಹೌದು, ಚಿಕ್ಕನಾಯಕನಹಳ್ಳಿ ಪುರಸಭೆಯ 23 ಮಂದಿ ಸದಸ್ಯರು ಸದ್ಯಕ್ಕೆ ನಮಗೆ ಆಡಳಿತಾಧಿಕಾರಿ ಬೇಡ, ನಮ್ಮ ಅಧ್ಯಕ್ಷರೇ ಚುನಾವಣೆ ಆಗೋವರೆಗೂ ಮುಂದುವರಿಯಲಿ ಎಂದು ಸರ್ವಾನುಮತದಿಂದ ಒಪ್ಪಿಕೊಂಡು ನಮ್ಮ ಚಿಕ್ಕನಾಯಕನಹಳ್ಳಿ ಪುರಸಭೆಗೆ ಸದ್ಯಕ್ಕೆ ಆಡಳಿತಾಧಿಕಾರಿ ಬೇಡ ಎಂದು ಕೋರ್ಟ್ಗೆ ಮೊರೆ ಹೋದ್ರು. ಈ ಕುರಿತಾಗಿ ಕೋರ್ಟ್ನಿಂದ ತೀರ್ಪು ಬಂದಿದ್ದು ಆಡಳಿತಾಧಿಕಾರಿ ನೇಮಕಕ್ಕೆ ತಾತ್ಕಾಲಿಕವಾಗಿ ತಡೆಯಾಜ್ಞೆಯನ್ನ ನೀಡಿದೆ. ಚುನಾವಣಾ ಆಯುಕ್ತರು ಒಂದು ಆದೇಶ ಹೊರಡಿಸ್ತಾರೆ, ನಿರ್ದೇಶಕರಾಗಿ ಸೂಚಿಸಲ್ಪಡ್ತಾರೆ. ಏನಂತ ಅಂದರೆ, ರೂಲ್ಸ್ ಪ್ರಕಾರ 1964 ಅಂಡರ್ ರೂಲ್ಸ್ ಪ್ರಕಾರ ಏನೈತೆ ಅದ್ರ ಪ್ರಕಾರ 5 ವರ್ಷ ಅಷ್ಟೇ. 5 ವರ್ಷ ಆದಮೇಲೆ ಮತ್ತೆ ಅವ್ರಿಗೆ ಅಧಿಕಾರ ಬರಲ್ಲ. ಇದನ್ನೆಲ್ಲ ನಮ್ಗಳ ಗಮನಕ್ಕೆ ಮತ್ತೆ ಮನವಿ ಮಾಡ್ತಾ ಇದ್ದ ಅರ್ಜಿ ಮುಖಾಂತರ ಜಿಲ್ಲಾಧಿಕಾರಿಗಳು ನಿಮ್ಮ ಹಂತದಲ್ಲೇ ಬಗೆಹರಿಸಿ ಅಂತೇಳಿ. ಹಂಗಾಗಿ ನಮಗೆ ಇದುವರೆಗೂ 3ನೇ ತಾರೀಕು ಕ್ಲೋಸ್ ಆಗುತ್ತೆ ಅಂತ ನಮಗೆ ಅದ್ರ ಬಗ್ಗೆ ಅರಿವಿಲ್ಲ. ಮತ್ತು ಜಿಲ್ಲಾಧಿಕಾರಿಗಳಿಗೆ ಚುನಾವಣಾಧಿಕಾರಿಗಳು ಏನು ಲೆಟ್ರ್ ಕಳಿಸಿದರೆ ಅದ್ರ ಮೇಲೆ ನಾವು ಹೈಕೋರ್ಟ್ಗೆ ಹೋಗಿದ್ದು, ಹಿಂಗೆಲ್ಲ ಇದೆ ಅಂತೇಳಿ. ನಿಮ್ಗೆ ಆದೇಶ ಮಾಡಿಲ್ಲ? ಇಲ್ಲ ಸರ್, ನಮಗೇನು ಇನ್ನೂ ಬಂದಿರಲಿಲ್ಲ ಸರ್. ಇಲ್ಲ ಸರ್. ಬಟ್ ಆದರೆ ಆಯೋಗ ನಿಮಗೆ ಲೆಟ್ರು ಆ ಲೆಟ್ರ್ ಮೇಲೆ ನೀವು ಕೋರ್ಟ್ಗೆ ಹೋಗಿದ್ದೀವಿ ಸರ್. ಕೋರ್ಟಲ್ಲಿ ಏನು ತೀರ್ಮಾನ ಆಗಿದೆ ಸರ್? ಕೋರ್ಟಲ್ಲಿ ತೀರ್ಮಾನ ಆಗಿರೋದು, ನಮ್ಮ ಪುರಸಭೆಯ ಅಧಿಕಾರವನ್ನು 3/11/2001 ನಿಗದಿಪಡಿಸಿ ಮುಖ್ಯ ಚುನಾವಣಾಧಿಕಾರಿಗಳು ಹೊರಡಿಸಿದ ಸಂವಹನ ನಿರ್ದೇಶಿಸಲ್ಪಟ್ಟ ಪತ್ರವನ್ನು ನಾನು ಅಂದರೆ ಅಧ್ಯಕ್ಷರು ಮತ್ತು ಇತರ 22 ಜನ ಸೇರಿದಂಗೆ ಕರ್ನಾಟಕ ಗೌರವಾನ್ವಿತ ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಅರ್ಜಿ ಸಂಖ್ಯೆ 33-048/2025 ಸಲ್ಲಿಸುವ ಮೂಲಕ ಪ್ರಶ್ನಿಸಿದ್ದೇವೆ ಎಂದು ಈ ಮೂಲಕ ಗೌರವದಿಂದ ತಿಳಿಸಲು ಇಚ್ಛಿಸುತ್ತೇವೆ. ನಮ್ಮ ಪುರಸಭೆಯ ಅಧಿಕಾರಾವಧಿ ಪೂರ್ಣಗೊಳ್ಳುವವರೆಗೂ ಆಡಳಿತಾಧಿಕಾರಿಯನ್ನು ನೇಮಿಸದಂತೆ ಸರ್ಕಾರವನ್ನು ತಡೆಯುವ ಮಧ್ಯಂತರ ಆದೇಶವನ್ನು ಉಚ್ಚ ನ್ಯಾಯಾಲಯವು ದಿನಾಂಕ 3/11/2025 ನೀಡಿದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಮುಂದಿನ ಆದೇಶ ಈ ನಿಟ್ಟಿನಲ್ಲಿ ಯಾವುದೇ ಕ್ರಮ ತೆಗೆದುಕೊಳ್ಳದಂತೆ ಮಧ್ಯಂತರ ಆದೇಶ ಪ್ರಮಾಣ ಪ್ರತಿ ಈಗಾಗಲೇ ನಾವು ಸಲ್ಲಿಸಿದ್ದು, ಅದರಂತೆ ತಾವುಗಳು ನಡ್ಕೊಳ್ಳಿ ಅಂತೇಳಿ. ಆದೇಶ ಬರೋವರೆಗೂ ನೀವು ಮಾಡ್ಕೊಂಡು ಹೋಗ್ತಾ ಇರಿ, ಯಾವುದೇ ತರನಾದ ಆಡಳಿತಾಧಿಕಾರಿ ನೇಮಕ ಮಾಡಂಗಿಲ್ಲ ಅಂತ. ಹೌದು, ಚಿಕ್ಕನಾಯಕನಹಳ್ಳಿ ಪುರಸಭೆ ಅಂತಾನೆ ಇಂಡಿವಿಜುವಲ್ ಆಗಿ ಹೇಳ್ಬಿಟ್ಟು ಆರ್ಡರ್ ಮಾಡಿದೆ. ಇನ್ನು ಚುನಾವಣಾ ಆಯೋಗದ ಪ್ರಕಾರ ಸದಸ್ಯರ ಅವಧಿ ನವೆಂಬರ್ 3, 2025 ಮುಗಿದಿದೆ ಎಂದು ಸರ್ಕಾರ ಹೇಳ್ತಾ ಇದ್ರೆ, ಸದಸ್ಯರು ತಮ್ಮ ವಾದದಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಧಿಕಾರ ಸ್ವೀಕರಿಸಲು ತಡವಾದ ಕಾರಣ ಅವಧಿ ಪೂರ್ಣಗೊಂಡಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಸರ್ಕಾರ ನಮ್ಮ ಮೇಲೆ ಅನ್ಯಾಯ ಮಾಡಿದೆ ಎಂದು ಸದಸ್ಯರು ಆರೋಪಿಸಿದ್ದಾರೆ. ಅಧ್ಯಕ್ಷರಾಗಿ ಬಂದರು, ಎಸ್ಟಿ ಅಧ್ಯಕ್ಷರಾಗಿ ಬಂದರು ದಯಾನಂದ್ ಕೆಂಗಲ್ ಅಂತ ಹೇಳ್ಬಿಟ್ಟು ಅವರು 13 ತಿಂಗಳು ಮಾತ್ರ ಇದ್ದಾರೆ. ಅವ್ರಿಗೆ ಭಾಳ ಇದಾಗಿದೆ. ಯಾಕೆಂದರೆ ಅಧಿಕಾರಾವಧಿ ಮೊಟಕುಗೊಳಿಸಿದ್ದಾರೆ ಸರ್ಕಾರ. ಆದ್ದರಿಂದ ನಮಗೆ ಭಾಳ ಅಧಿಕಾರ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ನಾವು ಕೋರ್ಟ್ಗೆ ಮೊರೆ ಹೋಗಿದ್ದೀವಿ, ಹೈಕೋರ್ಟ್ಗೆ. ಕೋರ್ಟ್ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ. ಇತ್ತ ಸದಸ್ಯರಾದ ರೇಣುಕಾ ಪ್ರಸಾದ್ ಶ್ಯಾಮ್, ಉಪಾಧ್ಯಕ್ಷ ರಾಜಶೇಖರ್, ಮಲ್ಲೇಶಯ್ಯ, ನಾಗರಾಜು, ರೇಣುಕಾ, ಗುರುಮೂರ್ತಿ ಮತ್ತು ಇನ್ನಿತರರು ಕೋರ್ಟ್ನಲ್ಲಿ ಸ್ಟೇಟ್ ಗವರ್ನಮೆಂಟ್ ಅಡಿಷನಲ್ ಚೀಫ್ ಸೆಕ್ರೆಟರಿ, ರಾಜ್ಯ ಚುನಾವಣಾ ಆಯೋಗ, ಜಿಲ್ಲಾಧಿಕಾರಿ ಹಾಗೂ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಟರ್ ವಿರುದ್ಧ ದಾವೆಯನ್ನ ದಾಖಲಿಸಿದ್ರು. ಇದಕ್ಕೆ ಹೈಕೋರ್ಟ್ ತಾತ್ಕಾಲಿಕವಾಗಿ ಆಡಳಿತಾಧಿಕಾರಿ ನೇಮಕಕ್ಕೆ ತಡೆ ನೀಡಿದ್ದು, ಮುಂದಿನ ವಿಚಾರಣೆವರೆಗೂ ಈ ತಡೆಯಾಜ್ಞೆ ಮುಂದುವರಿಯಲಿದೆ. ಪುರಸಭಾ ಸದಸ್ಯರಾಗಿ ಇದ್ದೀವಿ. ಈಗ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ 23 ಜನ ಟೋಟಲ್ ಎಲ್ಲ ಸದಸ್ಯರು ನಾವೊಂದು ಕೋರ್ಟ್ಗೆ ಮನವಿ ಮಾಡಿದ್ವು. ಆ ಮನವಿ ಪರವಾಗಿ ನಮಗೆ ಅಧಿಕಾರಿ
ಅಧಿಕಾರಿಗಳ್ನ ಆಡಳಿತಾಧಿಕಾರಿ ಬೇಡ, ಅಲ್ಲಿವರೆಗೂ ನಾವೇ ಮುಂದುವರಿತೀವಿ ಅಂತ ಮನವಿ ಮಾಡಿದ್ವಿ. ಅದಕ್ಕೆ ಕೋರ್ಟು ಆದೇಶ ಕೊಟ್ಟಿದೆ. ಅದ್ರ ಪರವಾಗಿ ಇವತ್ತು ನಾವು ಮಾಡ್ತಾ ಇದ್ದೀವಿ. ಎಲೆಕ್ಷನ್ ಬರೋವರೆಗೂ ಆಡಳಿತಾಧಿಕಾರಿ ಬೇಡ, ನಮ್ಮ ಅಧ್ಯಕ್ಷರೇ ಮುಂದುವರಿಲಿ ಅಂತ ನಮ್ಮೆಲ್ಲರ ಇಚ್ಛೆಯಿಂದ ಎಲ್ಲರೂ ಒಮ್ಮತವಾಗಿ ಮನವಿ ಮಾಡಿದ್ದೀವಿ. ಇನ್ನು ರಾಜ್ಯ ಚುನಾವಣೆ ಆಯೋಗ 15/9/2025 ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಅಧಿಕಾರ ಸ್ವೀಕರಿಸಿದ ಮೊದಲ ಸಭೆಯನ್ನ ದಿನಾಂಕವನ್ನ ಸದಸ್ಯರ ಅವಧಿಯ ಪ್ರಾರಂಭದ ಮೊದಲ ದಿನವಾಗಿ ಪರಿಗಣಿಸಿ 5 ವರ್ಷದ ಅವಧಿಗೆ ಅಧಿಕಾರಗಳನ್ನು ನೀಡಲಾಗ್ತಾ ಇದೆ. ಆದುದರಿಂದ ರಾಜ್ಯ ಚುನಾವಣಾ ಆಯೋಗದ ಪ್ರಕಾರ ಚಿಕ್ಕನಾಯಕನಹಳ್ಳಿ ಪುರಸಭಾ ಸದಸ್ಯರು ನವೆಂಬರ್ 3, 2020 ಅಧಿಕಾರಕ್ಕೆ ಬಂದಿದ್ದಾರೆ. ಆದ್ದರಿಂದ ನವೆಂಬರ್ 3, 2025ಕ್ಕೆ ಅಧಿಕಾರಾವಧಿ ಕೊನೆಗೊಳ್ಳಲಿದೆ ಎಂದು ತಿಳಿಸಿದೆ. ಇದೀಗ ಸರ್ವ ಸದಸ್ಯರ ಮನವಿಯ ಮೇರೆಗೆ ಆಡಳಿತಾಧಿಕಾರಿ ನೇಮಕಕ್ಕೆ ತಾತ್ಕಾಲಿಕವಾಗಿ ತಡೆಯಾಜ್ಞೆಯನ್ನ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಚೇತನ್ ಜಾನಿಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.